ಅಕ್ಕ ತಂಗಿ ಅಂತಂದ್ರ ನಡಮನೆಯಾಗಿ ನಡಗಾಂಬಿದ್ದಾಗ ನಡಮನೆಯಾಗಿ ಎಲ್ಲಾ ಮಣಿಗೆಲ್ಲ ಭಾಗ ಹೊತ್ತಂತ ಒಂದು ಕಂಬ ನಡಮನೆಗೆ ನಡಗಂಬ ಇವತ್ತಿ ಕುಂಕುಮ ಹಚ್ಚಿ ಊದಿನ ಕಡ್ಡಿಗಳಿಗೆ ನೈವೇದ್ಯ ತೋರಿಸಿ ಪೂಜೆ ಮಾಡ್ತಾರೆ ಹಿರಿಯರು. ಯಾಕ ಈ ಮಣಿ ಜವಾಬ್ದಾರಿ ಎಲ್ಲ ಕಂಬ ಹಿಡಿದು ನಡಮನೆಗೆ ನಡಗಂಬ ಅಂತ. ಅಕ್ಕ ತಂಗಿ ಅಂದ್ರ ನಡಮನೆಗೆ ನಡಗಂಬ ಇದ್ದಂಗ. ಅದಕ್ಕೆ ಅಕ್ಕ ತಂಗಿ ಇವತ್ತ ತವ್ರ ಮನೆಗೆ ಬಂದಾರ ಅಂತಂದ್ರ ಅಣ್ಣ ಆಗ್ಲಿ ಅಣ್ಣನ ಹೆಂಡತಿ ಆಗ್ಲಿ ಅವ್ರ ಮಕ್ಕಳಾಗ್ಲಿ ಅವ್ರ ಕಣ್ಣಾಗಿ ನೀರು ಹಾಕಿಸ್ತಾರ ಚೆನ್ನಾಗಿ ಉಳಿಸಿ ತಿನಿಸಿ ಅವ್ರು ನಕ್ಕೋತ ಮತ್ತು ತಿರುಗಿ ತಮ್ಮ ಊರಿಗೆ ಹೋಗುವಂಗ ಆನಂದ ಭರಿತವಾಗಿ ಕಳಿಸ್ಕೊಡ್ಬೇಕಂತ. ಜಗತ್ತವರಿಗೆ ತ್ರಾಸ ಕೊಟ್ಟು ಅವ್ರಿಗೆ ಅಪಮಾನ ಮಾಡಿ ಏನು ಕೊಡ್ಲಾರ್ದಾಗ ಕಣ್ಣೀರು ಹಾಕಿ ಹೋಗುವಂಗ ಮಾಡಿದ್ರಿ ಶಾಪ ಕೊಟ್ಟರು ಹೆಣ್ಣು ಮಕ್ಕಳಂದ್ರ ತವರ ಮನೆ ಸರ್ವನಾಶ ಆಗಿ ಹೋಗ್ತದಂತ. ಮತ್ತ ಅವ್ರ ಮನಸ್ಸಿಗೆ ಆನಂದ ಆತಂದ್ರ ಹೊಳಿ ದಂಡೆಯಲ್ಲಿ ಇರ್ತಕ್ಕಂಥ ಕರಿಗಿ ಕುಡಿ ಹಂಗ ಹಪ್ಪಲಿವ ನನ್ನ ತವರ ಮನೆ ಬಳ್ಳಿ ಹಪ್ಪಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತು. ದೇವಕ್ಕೆ ಚಾಡಿಸುವಂತ ಪ್ರಾರಂಭ ಆಯ್ತು. ಇದರಂತ 6 ಕೂಸ ಹುಟ್ಟಿದ ತಕ್ಷಣ ಕೂಡ ಅವರು ತಿರುಗಿ ಕಲ್ಲಿಗೆ ಪಡ್ಯಾವ. ರಾಗಿ ಕಾಲಕ್ಕೆ ಚೂರು 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 ಆಗಿ 7ನೇ ಕೂಸ ಹೊಟ್ಟೆ ಹೋತು, ಗರ್ಭಪಾತ ಅಂತ ಸುದ್ದಿ ಮಾಡಿಬಿಟ್ರು. ಕಾರಣ 7ನೇ ಪಿಂಡನ ಒಯ್ದ ವಸುದೇವ ಗುರುಗಳ ಪ್ರಥಮ ಹೆಂಡತಿ ಇದ್ದಳಲ್ಲ ರೋಹಿಣಿ ನಂದ ಗೋಕುಲದೊಳಗ ಮಾಯಾದೇವಿಗೆ ಆಜ್ಞೆ ಮಾಡಿದ ಪರಮಾತ್ಮ ಓದಿ ಪಿಂಡ ರೋಹಿಣಿ ಹಾಕಿದ್ರು. ಮಾಯಾದೇವಿ ದುರ್ಗಾದೇವಿ ಕರೆದ, ನೀವು ಹೋಗಿ ಯಶೋಧ ಮನೆಯೊಳಗೆ ಹೆಣ್ಣು ಕೂಸಾಗಿ ಬಿಟ್ಟವ ನಂದ ಗೋಕುಲದೊಳಗ. ಅಲ್ವೇ ರೋಹಿಣಿ ತಾಯಿ ವಸುದೇವ ಗುರುಗಳ ಮೊದಲ ಹೆಂಡತಿ ಗಂಡ 10-12 ವರ್ಷ ಆದ ಜೇಲದೊಳಗ ಕೈಗಾಲಿ ಬೇಡಿ ಹಾಕೊಂಡು ದೇವಕಿ ಕೂಡ ಸಂಸಾರ ನಡೆಸ್ಯಾರ. ಮಹಾಪತಿವ್ರತ ಶಿರೋಮಣಿ ತಾಯಿ 1 ದಿವಸ ಹೊತ್ತು ಹೊರಗೆ ಹೆಜ್ಜೆ ಇಟ್ಟಿಲ್ಲ, 1 ದಿವಸ ಪರಪುರುಷರ ದೃಷ್ಟಿ ಹಾಕಿ ನೋಡಿಲ್ಲ. ಅಂತ ಪತಿವ್ರತ ಶಿರೋಮಣಿ. ರಾತ್ರಿ ಮಾಯಾದೇವಿ ತಂದು ಆ ಪಿಂಡ ಹಾಕಿದಾಗ ಬೆಳಕಾಗ 7 ತಿಂಗಳು ಗರ್ಭಧಾರಣಾಗಿ ಉದರದು. ಗಂಡಿಲ್ಲದ ಗರ್ಭಿಣಿ ಅಂದ್ರೆ ಯಾರಿಗಾರ ಆನಂದ ಆಕೈತೇನ್ರಿ? ಸಮಾಜದೊಳಗೆ ಯಾರಿಗಾರ ಮಾನ ಮರ್ಯಾದೆ ಸಿಗತೇನ? ಇಲ್ಲ. 7 ತಿಂಗಳ ಗರ್ಭಧಾರಣ ಆಶ್ಚರ್ಯ. ಏನ್ ಆಶ್ಚರ್ಯ? ಪತಿ ಅದನ್ನೇ ವಿವಾಹ ಮಾಡಿಕೊಂಡು ಸಂಸಾರ ನಡೆಸ್ತಾ ಇದ್ದಾನ ಮಧುರಾ ಜೈಲಿನೊಳಗ. 10-12 ವರ್ಷ ಆದ್ರೂ ಕೂಡ ಪರಪುರುಷರ ಮುಖ ನೋಡಲಾರದಂತ ದೇವ ಯಾಕೆ ಶಿಕ್ಷೆ, ಯಾಕೆ ಪಾಪದ ಪಿಂಡ ಪರಮಾತ್ಮ ಅಂತ ತಿಳ್ಕೊಂಡ ವಿಷಪ್ರಾಶನ ಮಾಡಬೇಕಂತ ಮನುಷ್ಯ ಬಹಳ ವ್ಯಾಪಾರ ಕೆಟ್ಟ ಆತು. ರೋಹಿಣಿ ಮಾತಾ ವಿಷದ ಭಕ್ತರನ್ನು ತೆಗೆದುಕೊಂಡ ಕೃಷ್ಣ ಅಂತ ತಿಳ್ಕೊಂಡು ಇನ್ನ ಕುಡಿಬೇಕಂತಿದ್ರು. ಆಕಾಶವಾಣಿ ಆಕಾಶವಾಣಿ ಮಾಯಾದೇವಿ ತಂದ ಮಾಯಾ ರೂಪದಲ್ಲಿ ನಿನ್ನ ಉದರದಲ್ಲಿ ಹಾಕಿದ್ದಾಳ. ತಾಯಿ ಆನಂದದಿಂದ ನವಮಾಸನವತಿ ದಿನ ತುಂಬಿದ ತಕ್ಷಣ ಜನ್ಮ ಕೊಡು, ಅವನಿಗೆ ಬಲರಾಮ ಅಂತ ನಾಮಕರಣ ಮಾಡುತ್ತಾಯಿ. ಯಾವಾಗ ಆಕಾಶವಾಣಿ ಆಯ್ತು ಆನಂದದ ಮೇಲೆ ಪರಮಾನಂದ ಆತಂತ್ರಿ. ತಾಯಿ ಆನಂದ ಆಗೋದು ಬೇರೆ, ಅದ್ರಾಗ ಪರಮಾನಂದ ಬೇರೆ. ಪರಮಾನಂದ ಅಂತಂದ್ರ ದೇಹದ ಮೇಲಿನ ಭಾವ ಮಾರ್ತ ಬಿಡ್ತಂತ ಮನುಷ್ಯ. ಪರಮಾನಂದ ಹೋಳಿ ಹುಲಿ ಬರ್ತಲ್ರಿ, ಹೋಳಿ ಹುಲಿ ಈಗ ಹೋಳಿ ಹುಲಿ ಬಂದಿತ್ತು. ಅತ್ತಿ ಮನಿ ಸೊಸಿ ನಾಳೆ ನಿಮ್ ಮುಂದೆ ಹೇಳ್ತೇನ್ರಿ. 12 ವರ್ಷ ಆಗಿತ್ತು ಲಗ್ನ ಆಗಿ ಒಂದ ಮಾತಿಗೆ ಒಂದು ದುಸ್ ಮಾತು ಮಾತಾಡಿದಕ್ಕೆ ಗಂಡನ ಕೂಡ ಮಾತಾ ಬಿಟ್ಟು 12 ವರ್ಷ ಮಾತಾಡಕ್ಕೆ ಸುಮ್ಮನೆ ನೀರು ಕೊಡೋದು, ಸುಮ್ಮನೆ ನೀರು ಕಾಸಿ ಕಡೆ ಹೊಳ್ಕೊಂಡ್ರು. 12 ವರ್ಷ ಗಂಡಿಗೆ ಮಾತಾಡಕ್ಕೆ
ಅಲ್ಲಿ ಏನಾಗಿತ್ತು, ಕಾಮನ ಕುಳು ತುಳುಗು ಮಾಡ್ತಾರೆ. ನಮ್ಮ ಕುಳಬಾನ್ ಎಲ್ಲ ಒಯ್ತಾರ ಅಂತ ಕುಳಬಾನ ಸಂಜೆಲಾಗ ಒಂದು ಬಡಿಗೆ ಇಟ್ಕೊಂಡು ಮಕ್ಕೊಂಡಿದ್ದಾವ ಗಂಡ. ಕಾಮನ ಕುಳು ತುಳುಗು ಮಾಡ್ತಾರೆ ನೋಡಿ, ಹೊಳಿಯೋಗಿ ತುಳುಗು ಮಾಡಿ ಸುಳ್ಳು ಕಾಮನ. ಯಾಕ ಪರಮಾತ್ಮನ ತಪಸ್ಸನ್ನು ಭಂಗ ಮಾಡಿದ, ಕಾಮನ ಉಳಿ ಹಸ್ತ್ರವನ್ನು ಬಿಟ್ಟ, ಅಂದಾಜ ಸುಟ್ಟು ದೂರ ಆಗ್ಬೇಕ. ಯಾವಾಗ ಬೆಳಗಿನ 4 ಗಂಟೆ ಆಗಿತ್ತು, ಬೆಳಗಿನ 4 ಎದ್ದ ಬ್ರಹ್ಮಿ ಮುಹೂರ್ತ ಹೆಣ್ಮಕ್ಳು ಒಲಿ ಪೂಜೆ ಮಾಡಿ 1 ಗಂಟೆ ಬೆಳಗ್ಗೆ ನಮಸ್ಕಾರ ಮಾಡಿ ಒಲಿ ಬೆಂಕಿ ಹಾಕ್ತಿದ್ರು ಮೊದಲು. ಈಗೆಲ್ಲ 10 ಗಂಟೆ ಕೇಳ್ತಾರೆ ನೋಡಿ, ಧಾರಾವಾಹಿ ನೋಡಿ 4 ಗಂಟೆ ಕೇಳ್ತಿದ್ರೆ ಏನು ಒಲಿ ಪುಟ್ಟಿ ಮಾಡ್ಬೇಕಂತ ನೋಡ್ತಾಳ. ಕುಳು ಹುಲಿಯಾಕ ಕಟ್ಟಿಗೆ ಇಲ್ಲ, ಎತ್ತಾಗ ಕುಳು ಹಿಡ್ಕೊಂಡ್ ಬರ್ಬೇಕಂತ ಕುಳು ಹುಲಿಯಾಕ ಬರ್ಬೇಕು. ಈ ಕೈಯಾಗ ಈ ಕೈಯಾಗ ಹಿಡಿದ ಹಿಂಗ್ ಮಾಡಿ ಹಿಡಿದ್ರು ಬರೋಬರ ಸೊಪ್ಪು ಕುಳು ಹುಲಿಯಾಕ ಗಾಂಡ ಒಗಿತಾರಲ್ಲ ಕುಳು ಸೊಪ್ಪು ಆ ತುಡುಗ್ ಮಾಡ್ತಾರ. ಇವ ಕಾಮನ್ ಕುಳ ತುಡುಗ್ ಮಾಡಕ್ ಬಂದ್ರೆ ಯಾರ್ರಿ ಜೋರಾಗಿ ಯಾರ್ನಿ ಅಂದಿವ. ಮತ್ತ ಗಂಡ 12 ವರ್ಷ ಮಾತಾಡಿರ್ತಿಲ್ಲವ, ಯಾರನೇ ಅಂದ ಕುಳ್ಳೈಕಿ ಸೇರಿದ ಮೇಲೆ ಭಾವ ಮಾಡ್ಬಿಟ್ಟು ಅನ್ನೋದ್ರ ಮೇಲೆ ಪರಮಾನಂದ ಆಗಿಬಿಡ್ತಿರ್ಕಿ. ಈಚೆ ಕಡೆಗೆ ಯಾರು ಕುಳ, ಈಚೆ ಕಡೆಗೆ ಯಾರು ಕೈ ಕುಳ ಹಿಡ್ತಾಳ. ಎಂದೂ ಯಾಕೆ ಮಾತಾಡಿಲ್ಲ ಯಾರು ನೀನು ಅಂದ, ಎಂದೂ ಮಾತಾಡಿಲ್ಲ ಯಾರು ನೀನು ಅಂದ, ಎಂದೂ ಮಾತಾಡಿಲ್ಲ ಯಾರು ನೀನು ಅಂದ. ಹಂಗ ಅನ್ನೋದ್ರ ಮೇಲೆ ಪರಮಾನಂದ ಆಗ್ತಂತ. 12 ವರ್ಷ ಮಾತಾಡೋದು ಗಂಡ ಯಾರನೇ ಅಂದಲ್ಲ. ಆಮೇಲೆ ನಾವಿಗೆ ಮನೆ ಮುಂದೆಲ್ಲ ಓಡಿ ಬಂದ್ರು ಅತ್ತಿ ಮಾಮ ನಾತಿ ನೆಗೆನಿ. ಯಾಕ ತಂಗಿ ಯಾಕ ಇಟ್ಟ ಅವತ್ತೇ ಯಾಕೆ ಕುಳ್ತಲಾಗ ಬಂದಿದ್ದು, ಯಾವ ಗಾಳಿ ಮಾಡ್ಕೊಂತ ಏ ತಂಗಿ ಅಂತಾರ. ಎಂತ ಮಾತಾಡಿಲ್ಲ ಯಾಕೆ ನೀನು ಅಂತ, ಎಂತ ಮಾತಾಡಿಲ್ಲ ಯಾಕೆ ಅಜ್ವಾಬ್ ಗಟ್ಟಿ ಗಟ್ಟಿ ಏ ತಂಗಿ ಯಾಕ ಏನಾಗಿತ್ತು ಹಿಂಗ್ಯಾಕ್ ಮಾಡತ್ತಿ ಅಲ್ಲಿ ನೋಡಿ ಕುಳಿಸಂದೆ. ಎಂತ ಮಾತಾಡಿಲ್ಲ ಯಾರನೇ ಅಂದ, ಅಲ್ಲಿ ಕುಳಿಸಂದೆ ನೋಡ್ರಿ ಬಡ್ಡ್ಯಾಗ ಅಂತ ನೋಡ್ತಾರ. ಐಕಿ ಗಂಡ ಮರ್ಗ್ಯಾರ ಯಾರನೇ ಅಂತಲ್ಲ. ಆನಂದ ಮೇಲೆ ಪರಮಾನಂದ ರೋಹಿಣಿ ಮಾತಾಗ ಆನಂದ ಮೇಲೆ ಪರಮಾನಂದ. 9 ತಿಂಗಳ 9 ದಿವಸ ಮುಗಿದ ತಕ್ಷಣ ಕೂಸಿ ಜನ್ಮ ಕಟ್ಟಲು ಗಂಡು ಕೂಸ ಬಂಗಾರಂತ ಕೂಸ. ಯಾವ ಅವತಾರ? ಆದಿಶೇಷ ಅವತಾರ ಬಲರಾಮ. ಬಲರಾಮಂತ ನಾಮಕರಣ ಎಲ್ಲ 8ನೇ ಕೂಸ ಪರಮಾತ್ಮ. 8ನೇ ಅವತಾರ ಯಾಕ ಪರಮಾತ್ಮ ದಶಾವತಾರ. ಮಚ್ಚ, ಕೂರ್ಮ, ವರಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬೌದ್ಧ, ಕಲಂಜಿ. ಒಂದೊಂದು ಅವತಾರ ಧಾರಣ ಮಾಡ್ಬೇಕಂತಿದ್ರು ದುಷ್ಟ ಮರ್ದನ ಶಿಷ್ಟ ಪರಿಪಾಲನ ಸಲುವಾಗಿನ ಪರಮಾತ್ಮ ಅವತಾರ ಬಂದ. 8ನೇ ಅವತಾರ ಕೃಷ್ಣ ಪಕ್ಷ, ಶ್ರಾವಣ ಮಾಸ, ಅಗ್ನಿ ತಿಥಿ, ರೋಹಿಣಿ ನಕ್ಷತ್ರ, ಯಾದವ ಕುಲ, ಅಗ್ನಿಹೋತ್ರ, ವಾರ ಬುಧವಾರ, ಗೌನ ಪ್ರಹರ, 15 ಮಿನಿಟ್ಗೆ ಅಯೋನಿ ಸಂಬಂಧ ಪ್ರಕಟ ಆದ ಪರಮಾತ್ಮ. ಹೇಳಿದ ಅಪ್ಪ ನಾನು ದೊಡ್ಡವ ಯಾಕ ಏನೇನು 2 ಮಾತು ಹೇಳೋದವ. ನಾನು ಸಣ್ಣವಾಗ್ತೀನಿ, ನನ್ನ ಒಯ್ದ ಯಶೋಧ ಮಳಿ ಒಳಗಿಡ್ರಿ ಅಲ್ಲಿ ದುರ್ಗಾ ಮಾತಾ ಹೆಣ್ಣಾಗಿ ಗೊತ್ತ ಆಕಿ ನಿಂತುಕೊಂಡು ಏನೋ ಪರಮಾತ್ಮ ಹೇಳ್ತೇನೆ ಹೇಳ್ತೇನೆ ಆಗ್ಲಂತ ಕೆಲಸ ಹೇಳಿದ್ರೆ ಹೆಂಗ್ ಮಾಡ್ಬೇಕಾದ್ರೆ ಗುರುಗಳು. ಕೈಕಾಲಿಗೆ ಬಿಡಿ 9 ಬಾಗಿಲು ಬಂದೋಬಸ್ತ್, 11 ಬಾಗಿಲಿಗೆ 10 ಮಂದಿ ರಾಕ್ಷಸರ ಕಾವಾದ. ಯಾರು 8ನೇ ಕೂಸ್ತಂದು ಕೊಡ್ತಾರೆ 10 ಲಕ್ಷ ರೂಪಾಯಿ ಬಹುಮಾನ ಹೇಳನ್ ಕವಸ. ಕಣ್ಣಾಗ ಕಣ್ಣಿಟ್ಟು ನಿದ್ದೆ ಮಾಡುವಾಗ ಕಾವಲ ಮಾಡಕತ್ತಾರ. 11 ಬಾಗಿಲಿಗೆ 10 ಮಂದಿ ರಾಕ್ಷಸರು. ಹೆಂಗೋ ಪರಮಾತ್ಮ ಅಪ್ಪ ನನ್ನ ಸ್ಮರಣೆಯನ್ನು ಮಾಡು, ಎಲ್ಲಾ ಮಾಯ ಆಗ್ತದ, ಮಾಯ ಆಗ್ತದ. ಯಾವಾಗ ಪರಮಾತ್ಮನ ಸ್ಮರಣೆ ಮಾಡಿದ, ಯಾವಾಗ ಪರಮಾತ್ಮ ಸ್ಪರ್ಶ ಮಾಡಿಬಿಡ್ದ, ಕೈಕಾಲು ಬಿಡಿ ಎಲ್ಲ ಬಂಧನ ಬಿಡುಗಡೆ ಆಯ್ತು, ಎಲ್ಲಾ ಬಾಗಿಲು ಕುಲ್ಲಾತು, ಎಲ್ಲಾ ರಾಕ್ಷಸರು ಗುರಾಡಿಸಿ ನಿದ್ದೆ ಹೊಡೆಯಾಕತ್ರು. ದೇವರ ತಗೊಂಡು ಬುಟ್ಟ್ಯಾಗ ಹೊತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೊರಗೆ ಬಂದು ನಿಂತ. ಕಾಳ ಗಟ್ಲ ಅಮಾಸಿ ಕತ್ಲ ಮಿಂಚಿನ ಕಾಂತತಿ ಮಿಂಚದಲ್ಲಿ ಕಾರಣದ್ದು ಜಿಟಿ ಜಿಟಿ ಮಳಿ ಒಂದಾಗ್ಲಿಕ್ಕೆ ಶ್ರಾವಣ ಮಾಸ. ಹೆಂಗ ಹೋಗ್ಬೇಕ್ರಿ? ನನ್ನ ಗೋಕುಲವರೆಗೆ ಮಧ್ಯರಾತ್ರಿ ಒಳಗ ಚಿಂತಾಕ್ರಾಂತನಾಗಿ ನಿಂತ ವಸುದೇವ ಗುರುಗಳು. ವಾಸುಕಿ ಅಂದ ದೇವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭೂಲೋಕಕ್ಕೆ ಬಂದ ಅವತಾರ ತಗೊಂಡ. ಈಗ ಸೇವಾ ಮಾಡಿದ್ರೆ ಹೆಂಗ
ಮಳಿ ಸಿಡಿದ ಇನ್ನು ಕತ್ತಲೊಳಗೆ ಹೆಂಗ್ ಹೋಗ್ಬೇಕಂತ ಚಿಂತಾಕ್ರಾಂತರಾಗಿದ್ರಿ ಯಾವ ಗುರುಗಳು ತನ್ನ ಮಸ್ತಕದೊಳಗಿನ ರತ್ನದ ಹಾಳಿನ ಬ್ಯಾಟ್ರಿ ಫೋಕಸ್ ಬಿಟ್ಟ 10 ವೋಲ್ಟೇಜ್ ಬ್ಯಾಟ್ರಿ ಹೆಂಗ್ ಬೆಳಕು ಹೋದತ್ತಲ್ರಿ ಹಂಗ ಬೆಳಕು ಹೋಗ್ತು ಅದ ಬೆಳಗಿನೊಳಗೆ ಸಾಗಿದ್ರು ಗುರುಗಳು ಯಮುನಾ ನದಿ ತನಕ ಹಾದ್ರು ತುಂಬಿ ಯಮುನಾ ಹರಿತಿಳು ಧೈರ್ಯ ಸರ್ವತ ಸಾಧನವನ್ನು ಧೈರ್ಯ ಮಾಡಿದ್ರು ಗುರುಗಳು ನನಗೆ ಯಾವ ಭಯ ಇಲ್ಲ ಪರಮಾತ್ಮ ತೆರಿನಲ್ಲ ನೀರ ಕಾಲಿಟ್ಟು 2-3 ಹೆಜ್ಜೆ ಹೋಗೋದ ಕುದಿ ಮಠ ಬಂತು ನೀರ ಇದು ಕೆಲಸಕ್ಕೆ ಆತ ಯಾರು ಕಾರಣ ನಮ್ಮಪ್ಪ ಇದು ಭಯಭೀತನಾಗ್ತಾನ ನಮ್ಮಪ್ಪ ಭಯ ಮಾಡಲ್ಲ ಯಮುನಾ ಯಾಕೆ ಹೊರಗೆ ಬರತ್ತಾಳ ಮ್ಯಾಲ ಬರತ್ತಾಳ ತಾನು ಪಾಪದಿಂದ ಪುನೀತಾಗುವ ಸಲುವಾಗಿ ಮ್ಯಾಲ ಉಕ್ಕಿ ಬರ್ಲಿಕ್ಕತ್ತಾಳ ಪರಮಾತ್ಮನ ಹೆಬ್ಬಳ ಸ್ವಲ್ಪ ಬಿಟ್ಟ ನೀರಿಗೆ ಸ್ವಲ್ಪ ಹೆಬ್ಬಳ ಸ್ಪರ್ಶ ಆತು ಸರ್ವ ಯಮುನಾ ಎಳೆದು ಬಿಡ್ತಾಳ